ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಮದ್ದೂರು ತಾಲೂಕು ತಿರ್ಪೂರು ಗ್ರಾಮದ ದಿವಂಗತ ರಾಜಣ್ಣ ಪ್ರಕರಣಕ್ಕೆ ಪ್ರಾಸಿಕ್ಯೂಷನ್ ಕೇಸು ದಾಖಲಿಸುವಂತೆ ಆದೇಶ ನೀಡಿ, ಈ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಅಧ್ಯಕ್ಷ ಸಿಎಂ ಕೃಷ್ಣ ತಿಳಿಸಿದರು. ಈ ಪ್ರಕರಣ ನಡೆದು 16 ತಿಂಗಳಾಗಿದ್ದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಈ ಸಂಬಂಧ ಯುಡಿಆರ್ ಮಾಡಿ ಕೇಸು ಮುಚ್ಚಾಕಿದ್ದರು. ಆದರೆ ಪ್ರಾಸಿಕ್ಯೂಷನ್ ಈಗ ಈ ಪ್ರಕರಣಕ್ಕೆ ಜೀವ ಕೊಟ್ಟಿದ್ದು ಮತ್ತೆ ಕೇಸು ದಾಖಲಿಸಿಕೊಂಡು ತನಿಖೆ ಮಾಡುವಂತೆ ಆದೇಶ ನೀಡಿದ ಪರಿಣಾಮ ಮದ್ದೂರು ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಆದ್ದರಿಂದ ನೊಂದ ರಾಜಣ್ಣನ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ಒತ್ತಾಯಿಸಿದ್ದಾರೆ. ಟಿಎಲ್ ಸ್ವಾಮಿ ರಾಜಣ್ಣನನ್ನ ಬಲವಂತವಾಗಿ ಬೋರ್ವೆಲ್ ರಿಪೇರಿ ಮಾಡುವಂತೆ ಕರೆದೊಯ್ದು ಕರೆಂಟ್ ಕಂಬಕ್ಕೆ ಹತ್ತಿಸಿದ ಕಾರಣ ರಾಜಣ್ಣ ಸಾವನ್ನಪ್ಪಿದ್ದರು. ನೊಂದ ಕುಟುಂಬದ ಪರವಾಗಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮೇಲ್ಮನವಿ ಸಲ್ಲಿಸಿದ ಕಾರಣ ಮತ್ತೆ ಈ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸುವಂತೆ ಆದೇಶ ನೀಡಿರುವುದು ಸ್ವಲ್ಪವಾದರೂ ನೆಮ್ಮದಿ ನೀಡಿದೆ. ಆದ್ದರಿಂದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಕೇಸನ್ನು ವಿಶೇಷವಾಗಿ ಪರಿಗಣಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಕೇಸನ್ನು ಮುಚ್ಚಾಕಿದ್ರು. ಸೊ ಈಗ ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವ್ರಿಗೆ ನಾವು ಈ ರೀತಿ ಎಲ್ಲ ಲೋಪದೋಷಗಳಾಗಿದೆ, ಹಾಗಾಗಿ ಈ ನೊಂದ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕಾಗಿದೆ, ಸಾಂವಿಧಾನಿಕ ಚೌಕಟ್ಟಲ್ಲಿ ಪ್ರಾಕೃತಿಕ ನಿಯಮದಡಿಯಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಆ ಕುಟುಂಬದ ಜೊತೆ ನಾವು ನಿರಂತರವಾಗಿ ಕಾನೂನಾತ್ಮಕವಾಗಿ ಮತ್ತು ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಅದನ್ನು ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ತೆಗೆದುಕೊಂಡಂಥ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಅವರು ಆಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈಗ ಪೊಲೀಸ್ ಇಲಾಖೆಗೆ ನಿರ್ದೇಶನ ಆದೇಶ ಕೊಟ್ಟಿತ್ತು. ಅದರಂತೆ ಇವತ್ತು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಇವತ್ತು ಟಿಎಲ್ ಸ್ವಾಮಿ ಮತ್ತು ಅವ್ರ ಕುಟುಂಬದವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ. IPC ಅಂಡರ್ 304 ಅಂಡ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ 1989 ಸೆಕ್ಷನ್ 3 ಕ್ಲಾಸ್ 2 ಕ್ಲಾಸ್ V ಅಡಿಯಲ್ಲಿ ದೂರು ದಾಖಲಾಗಿದೆ. ಎಷ್ಟು ಜನ ಮೇಲೆ? ಅವರು 4 ಜನರ ಮೇಲೆ, ಟಿಎಲ್ ಸ್ವಾಮಿ ಮತ್ತು ನಂಜೇಶ್ ಅನ್ನೋರು ಮತ್ತು ಅವ್ರ ಕುಟುಂಬದವ್ರ ಇತರ ಸದಸ್ಯರು. ಯಾಕೆಂದರೆ ಅವ್ರ ಕುಟುಂಬದ ಜಮೀನಿಗೆ ತಗೊಂಡೋಗಿತ್ತಂತು. ಈ ಮೂಲಕ ನಾನು ಪೊಲೀಸ್ ಜಿಲ್ಲಾಡಳಿತಕ್ಕೆ, ಯಾಕೆಂದರೆ ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಚೇರ್ಮನ್ DC ಅವರಿದ್ದಾರೆ, ಅವ್ರಿಗೆ ಮತ್ತು SP ಅವರಿಗೆ ಮತ್ತು DGIG ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂತಂದರೆ ಈ ಮೂಲಕ ಈ ಕೂಡಲೇ ಆರೋಪಿಗಳನ್ನ ದಸ್ತಗಿರಿ ಮಾಡಬೇಕು ಮತ್ತು ನೆಸೆಸಿಟಿ ಆಕ್ಷನ್ ಎಲ್ಲ ಕ್ರಮಗಳನ್ನ ಅವ್ರ ವಿರುದ್ಧ ತಗೊಳ್ಬೇಕು ಮತ್ತು ಈ ನೊಂದ ಮತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು. ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಏನು PO ಆ್ಯಕ್ಟ್ ಅಡಿಯಲ್ಲಿ ಏನೆಲ್ಲ ರೆಮಿಡಿ ಕೊಟ್ಟಿದೆ ಕಾನೂನು ಅಡಿಯಲ್ಲಿ ಅದನ್ನು ತುರ್ತಾಗಿ ಕ್ರಮವಹಿಸಿ ಅವರು ಕೊಟ್ಟು ಆ ಕುಟುಂಬನ ಕಾನೂನು ವ್ಯಾಪ್ತಿಯಲ್ಲಿ ರಕ್ಷಣೆ ಮಾಡಬೇಕು ಅಂತ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ FIR ಆಗಿರೋ ಹಿನ್ನೆಲೆಯಲ್ಲಿ ಆ ಆರೋಪಿತ ಕುಟುಂಬದವರು ಈ ಕುಟುಂಬಕ್ಕೆ ಧಮಕಿ ಮಾಡ್ಬೋದು, ದೌರ್ಜನ್ಯ ಮಾಡ್ಬೋದು, ಏನೇ ಪ್ರಯತ್ನಗಳನ್ನ ಮಾಡ್ಬೋದು, ಅದು ಪ್ರತ್ಯಕ್ಷವಾಗಿರಲಿ ಅದು ಪರೋಕ್ಷವಾಗಿರಲಿ ಆ ಆರೋಪಿತ ಕುಟುಂಬವೇ ನೇರ ಹೊಣೆಗಾರ ಆಗಿರ್ತಾರೆ ಅಂತ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೂ ಸಹ ಸೂಕ್ಷ್ಮವಾಗಿ ಕಿವಿ ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೈ ಅಂಬೇಡ್ಕರ್, ಜೈ ಭಾರತ್ ಸಂವಿಧಾನ. ಥ್ಯಾಂಕ್ ಯು.